ನಮಸ್ತೆ ವೀಕ್ಷಕರೇ. ಮೊಟ್ಟಮೊದಲ ಬಾರಿಗೆ ಡಿವಿಜಿ ಶಾಲೆಗೆ ಬಿಇಒ ಶಂಕರೇಗೌಡ ಆಗಮಿಸಿದ್ದು. ಎಲ್ಕೆಜಿ ಹಾಗೂ ಯುಕೆಜಿ ವಿದ್ಯಾರ್ಥಿಗಳಿಗೆ ಬಿಇಒ ಶಂಕರೇಗೌಡ ಅವರು ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟ್ ವಿತರಿಸಿದರು. ಶಾಲೆಯ ಅಡುಗೆ ಕೋಣೆ ಸ್ವಚ್ಛತೆ ಬಗ್ಗೆ ಮಾಹಿತಿ ಪಡೆದರು. ತದನಂತರ ಡಿವಿಜಿ ಪುತ್ತಲಿಗೆ ಪುಷ್ಪನಮನ ನೀಡಿದರು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ನಮಸ್ಕಾರ ಹೇಳೋದು ಸಂಸ್ಕಾರ ಅಲ್ವಾ? ವೆರಿ ಗುಡ್. ಆ ಸಂಸ್ಕಾರ ನಿಮ್ಮಲ್ಲಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಇಲಾಖೆ ಹಾಗೂ ಡಿವಿಜಿ ಶಾಲೆಯ ವತಿಯಿಂದ ಇವತ್ತು ಇಲ್ಲಿ ಆಯುಷ್ ಇಲಾಖೆಗೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂತಹದ್ದು ನನಗೆ ತುಂಬಾ ಸಂತೋಷವನ್ನ ನೀಡಿದೆ ಮಕ್ಕಳೇ. ಬಹುಶಃ ಮೊದಲನೇದಾಗಿ ಹೇಳೋದಾದ್ರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಡಿವಿಜಿ ಶಾಲೆ ಅಂತಂದಾಗ ಇವತ್ತು ಬಹಳ ಇಡೀ ರಾಜ್ಯ ಅಥವಾ ದೇಶವನ್ನೇ ಮೆಚ್ಚುವಂತಹ ಒಂದು ಉತ್ತಮವಾಗಿರುವಂತಹ ಕಟ್ಟಡ ಈ ಶಾಲೆ ಆಗಿದೆ. ಈ ಶಾಲೆ ಬಹುಶಃ ಒಂದು 50 ವಿದ್ಯಾರ್ಥಿಗಳಿಂದ ಆರಂಭದಲ್ಲಿ ಇದ್ದಂಥದ್ದು. ಇವತ್ತು ಸುಮಾರು 720ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಸೊಣ್ಣಪ್ಪನವರು ಈ ಶಾಲೆಯ ಉಸ್ತುವಾರಿಯನ್ನು ವಹಿಸ್ಕೊಂಡ್ಮೇಲೆ ವಸಾಟ್ ಸಂಸ್ಥೆಯ ಮೂಲಕ ಈ ಒಂದು ಕಟ್ಟಡ ಬಹಳ ಅದ್ಭುತವಾಗಿ ನಿರ್ಮಾಣ ಆಗಿದೆ. ಆ ವಸಾಟ್ ಸಂಸ್ಥೆಯವರ ಸಹಯೋಗದೊಂದಿಗೆ ಹಾಗೂ ಡಿವಿಜಿ ಅವರ ಪೂರ್ವಿಕರ ಒಡನಾಟದೊಂದಿಗೆ ಇಲ್ಲಿ ಶ್ರೀಯುತ ಮುಖ್ಯೋಪಾಧ್ಯಾಯರಾದಂತಹ ಸೊಣ್ಣಪ್ಪನವರ ಒಂದು ಸಹಯೋಗದಲ್ಲಿ ಈ ಶಾಲೆ ಅದ್ಭುತವಾಗಿ ಬೆಳೆದಿರೋದಕ್ಕೆ ನಾನು ಶ್ರೀಯುತರಿಗೆ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಸ್ನೇಹಿತರಾದಂತಹ ಸತೀಶ್ ರವರು, ಆಯುಷ್ ಇಲಾಖೆಯ ಅಧಿಕಾರಿಗಳು, ಈ ಶಾಲೆಯ ಎಲ್ಲ ಮುಖ್ಯ ಶಿಕ್ಷಕರು, ಈ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕಿಯರು ಹಾಗೂ ಇತರೆ ಅತಿಥಿ ಶಿಕ್ಷಕರು ಹಾಗೂ ಪತ್ರಕರ್ತ ಸ್ನೇಹಿತರು ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರು, ನೀವೆಲ್ಲರೂ ಸೇರಿದಿರಿ ಮಕ್ಕಳೇ. ಈಗಾಗಲೇ ಮೇಡಮ್ನವ್ರು ಹೇಳಿದ್ರು, ನಾನು ಈ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಈ ಶಾಲೆಗೆ ಬಂದಿದ್ದೆ. ಅವತ್ತು ನಮ್ಮ ಉಪನಿರ್ದೇಶಕರ ಕಚೇರಿಯ ಬದಲಿಗೆ, ಉಪನಿರ್ದೇಶಕರ ಬದಲಿಗೆ ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪನಿರ್ದೇಶಕರ ಬದಲಿಗೆ ಇಲ್ಲಿ ಸೇರ್ಕೊಂಡು ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಅವತ್ತೇ ನನಗೆ ಬಹಳ ಖುಷಿ ಆಯ್ತು. ಅವತ್ತೇನು ಶ್ರೀಯುತ ರಮೇಶ್ ಅರವಿಂದ್ರ ಅವರು ಹಾಗೂ ಪ್ರಾಣೇಶ್ ರವರು, ಹೀಗೆ ದೊಡ್ಡ ದೊಡ್ಡ ಹೆಸರಾಂತ ಚಲನಚಿತ್ರ ಕಲಾವಿದರು ಅಂತವ್ರನ್ನೆಲ್ಲ ಕರೆಸಿ ಉದ್ಘಾಟನಾ ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ ನಡೆಸಿದ್ರು. ಹಾಗಾಗಿ ಈ ಮುಳುಬಾಗಿಲು ಶಾಲೆಯಲ್ಲಿ ಏನಾದ್ರೂ CSR ಫಂಡ್ ಅಲ್ಲಿ ಒಂದು ಉತ್ತಮವಾಗಿರುವಂತ ಕಟ್ಟಡಕ್ಕೆ ಉದಾಹರಣೆ ಅಂತಂದ್ರೆ ಡಿವಿಜಿ ಶಾಲೆ. ಇನ್ನ ನಂಗ್ಲಿ ಶಾಲೆಯಲ್ಲಿ ಒಂದು ರೋಟರಿ ಸಂಸ್ಥೆಯಿಂದ ಇದೆ, ಅದು ಒಂದು ಕಟ್ಟಡ ಆದ್ರೆ ಇಡೀ ತಾಲೂಕಿಗೆಲ್ಲ
CSR ಅನುದಾನದಲ್ಲಿ ಒಂದು ಸುಂದರವಾದಂತಹ ಕಟ್ಟಡ ಇಲ್ಲಿ ಮುಳುಬಾಗಿಲು ಶಾಲೆಯಲ್ಲಿ ರಚನೆ ಆಗಿರುವಂತಹದ್ದು ತುಂಬಾ ಸಂತೋಷಕರವಾದಂತಹ ವಿಚಾರ. ಎರಡನೇದಾಗಿ ಇಲ್ಲಿ DVG ಅವರ ಶಾಲೆ, ಅವಾಗಲೇ ಮೇಡಮ್ ಅವರು ಹೇಳ್ತಿದ್ರು ಕನ್ನಡದ ಭಗವದ್ಗೀತೆ ಅಂತ. ನಾವು ಭಗವದ್ಗೀತೆಯ ಸಾಲುಗಳನ್ನ ಅವಾಗಲೇ ನಮ್ಮ ಸ್ಟೂಡೆಂಟ್ ಒಬ್ರು ಹೇಳ್ತಿದ್ರು, ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಭಗವದ್ಗೀತೆಯಲ್ಲಿ ಏನು ನಮ್ಮ ಅಲ್ಲಿದ್ದಂತ ಸಂಸ್ಕೃತದ ಶ್ಲೋಕಗಳು ನಮ್ಗೆ ಅದು ಹೆಚ್ಚಿಗೆ ಅರ್ಥ ಆಗದೆ ಇರುವಂತಹ ಸಾಧ್ಯತೆ ಇರ್ಬೋದು. ಆದ್ರೆ ನಮ್ಮ DVG ಅವರು, ನಮ್ಮೂರಿನವರು, ನಮ್ಮ ಮಣ್ಣಿಗೆ ಸಂಬಂಧಪಟ್ಟವರು, ಇಲ್ಲೆಲ್ಲ ಅವರು ನಡೆದಾಡಿರೋದ್ರಿಂದ ಬಹುಶಃ ನಮ್ಗೆಲ್ಲ ಒಬ್ಬ ಹೆಮ್ಮೆಯ ಸಾಹಿತಿ, ಹೆಮ್ಮೆಯ ಕವಿ. ಅವರು ಬರೆದಿರುವಂತಹ ಒಂದು ಸಾಲನ್ನು ಅವಾಗ್ಲೇ ನೀವು ಹೇಳಿದ್ರಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಪ್ರತಿಯೊಬ್ಬ ವಿದ್ಯಾರ್ಥಿಗಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯಿಸುವಂಥದ್ದು. ಆ ಕಾಲಕ್ಕೂ ಈ ಕಾಲಕ್ಕೂ ಮುಂದಿನ ಕಾಲಕ್ಕೂ ಎಲ್ರಿಗೂ ಸಹ ಅನ್ವಯಿಸುವಂತಹ ಸಾಲು ಆ ಪದ್ಯ, ಆ ಮಂಕುತಿಮ್ಮನ ಸಾಲಲ್ಲಿ. ಹುಲ್ಲಾಗು ಬೆಟ್ಟದಡಿ. ಯಾರಾದ್ರೂ ಒಬ್ರು ಅರ್ಥ ಹೇಳ್ತೀರಾ ಒಂದ್ 2 ನಿಮಿಷದಲ್ಲಿ? ಏನಾಗಂದ್ರೆ ಆ ಪದ್ಯದ ಅರ್ಥ ಏನು ಅಂತ ನಿಮಗೆ ಗೊತ್ತಿರೋದನ್ನ ಹೇಳಿ, ಗೊತ್ತಿಲ್ಲ ನಾನು ಹೇಳ್ತೀನಿ. ಯಾರಾದ್ರೂ ಒಂದ್ 2 ನಿಮಿಷ ಅದರ ಪದ್ಯದ ಸಾರಾಂಶವನ್ನು ಹೇಳ್ತೀರಾ? ಓಕೆ, ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಆ ಪದ್ಯವನ್ನ ಅಂತಂದ್ರೆ, ಹುಲ್ಲಾಗು ಬೆಟ್ಟದಡಿ. ಒಂದು ದೊಡ್ಡ ಬೆಟ್ಟಕ್ಕೆ ಹುಲ್ಲನ್ನ ಹೋಲಿಕೆ ಕೊಟ್ಕೊಂಡ್ರು DVG ಅವರು. ಆ ಬೆಟ್ಟದ ಮೇಲೆ ಏನ್ ಓಡಾಡ್ತವೆ? ಹಸುಗಳು, ಎಮ್ಮೆಗಳು, ಎತ್ತುಗಳು ಅಥವಾ ಪ್ರಾಣಿಗಳು ಓಡಾಡ್ತಿರ್ತವೆ. ಅಷ್ಟೆಲ್ಲ ಬೆಟ್ಟ ಅಂತಂದ್ರೆ ನಮ್ಗೆ ಕಾಣಿಸೋದೇನೋ ಬಂಡೆಗಳು, ಕಲ್ಲು ಗುಡ್ಡಗಳು. ಅವುಗಳ ಸಂಧಿಯಲ್ಲಿ ಹುಲ್ಲು ಬೆಳ್ಕೊಂಡ್ರೆ ಅದು ದನಗಳಿಗೆ ಮೇವಾಗತ್ತೆ. ಹುಲ್ಲಾಗು ಬೆಟ್ಟದಡಿ. ಅದೆಷ್ಟೇ ಕಲ್ಲು ಬಂಡೆ ಎಂತದ್ದಿದ್ರು ನಿನ್ನ ಮನಸ್ಸು ಹುಲ್ಲಿನಂತಿದ್ರೆ, ಹುಲ್ಲು ಸಹಜವಾಗಿ ಮೆದುವಾಗಿರುತ್ತೆ, ಮೃದುವಾಗಿರುತ್ತೆ, ಎಲ್ರಿಗೂ ಇಷ್ಟವಾಗುವಂತ, ಏನು ನಾವು ಶಾಕಾಹಾರಿಗಳು ಅಂತ ಕರಿತೀವಿ ಅಂತಹ ಪ್ರಾಣಿಗಳು ತಿನ್ನುವಂತ ಮೇವದು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಯಾವುದೇ ಕುಟುಂಬದಲ್ಲಿ ಮಲ್ಲಿಗೆ ಹೂವು ಅಂತಂದ್ರೆ ಬಹಳ ಪರಿಮಳ ಭರಿತವಾಗಿರುತ್ತೆ, ನೋಡ್ಲಿಕ್ಕೂ ಚಂದವಾಗಿರುತ್ತೆ, ಸುವಾಸನೆನೂ ಚೆನ್ನಾಗಿರುತ್ತೆ. ಎಲ್ರೂ ಇಷ್ಟಪಡುವಂತ ಹೂವು ಅಂದ್ರೆ ಮಲ್ಲಿಗೆ ಹೂ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ. ನೋಡಿ DVG ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅಂದ್ರೆ, ನೀನು ಬರೀ ಮೆತ್ತಗಿದ್ರೆ ಸಾಕಾಗಲ್ಲ, ಪರಿಮಳ ಬಂದ್ರೆ ಸಾಕಾಗಲ್ಲ, ನೋಡ್ಲಿಕ್ಕೆ ಚೆನ್ನಾಗಿದ್ರೆ ಸಾಕಾಗಲ್ಲ. ಕಲ್ಲಾಗು ಕಷ್ಟಗಳ ಜೀವನ ಅಂತಂದ ಮೇಲೆ ಬದುಕು ಜಟಕಾ ಬಂಡಿ. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ. ಕಷ್ಟಗಳು ಸಾಕಷ್ಟು ಬರ್ತಿರ್ತವೆ. ಜೀವನ ಅಂದ್ರೆ ನಡೆಯೋನು ಎಡುತ್ತಾನೆ. ನಾವು ಸಾಧಿಸ್ಕೊಂಡು ಹೋಗ್ಬೇಕಾದ್ರೆ ಎಲ್ಲಾ ಸಾಧಕರು ಕಷ್ಟ ಪಟ್ಕೊಂಡೇ ಬಂದಿರ್ತಾರೆ. ಹಾಗಾಗಿ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ನೀನ್ ಎಷ್ಟೇ ಕಷ್ಟಪಡು, ಏನಾದ್ರೂ ನಿನಗೆ ಕಷ್ಟಗಳು ಬರಬಹುದು. ನಿನ್ನ ಕಷ್ಟಗಳನ್ನೆಲ್ಲ ಸವಿಸ್ಕೊಂಡು ನೀನೊಂದು ಹಂತಕ್ಕೆ ಬಂದಾಗ, ಮೇಲ್ ಬಂದಾಗ, ಜೀವನದ ಮುಖ್ಯ ವಾಹಿನಿಯಲ್ಲಿದ್ದಾಗ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಇನ್ನೊಬ್ಬರಿಗೆ ಸಿಹಿ ಆಗು. ನೀನ್ ಬೆಲ್ಲ ಕೊಡ್ತೀನಿ, ಸಿಹಿ ಏನು ಸಕ್ಕರೆ ಕೊಡ್ತೀನಿ ಅಂದ್ರೆ KG ಗಟ್ಲೆ ಬೆಲ್ಲ, 100 ಗ್ರಾಮ್ ಸಕ್ಕರೆ ಅಂತಲ್ಲ. ಇನ್ನೊಬ್ರಿಗೂ ಒಳ್ಳೆಯ ಮಾತಾಡು, ಇನ್ನೊಬ್ರಿಗೆ ಒಳ್ಳೆಯ ನೆರವನ್ನ ಕೊಡು. ಇನ್ನೊಬ್ರ ಕಷ್ಟ ಅಂತ ಬಂದಾಗ ನೀನು ಕನಿಷ್ಠ ಪಕ್ಷ ಕರುಣೆ, ಪ್ರೀತಿ, ವಿಶ್ವಾಸ. ನಿನ್ನ ಹತ್ರ 2 ಪೆನ್ಸಿಲ್ ಇದ್ರೆ ಅವ್ರಿಗೆ ಇನ್ನೊಂದು ಪೆನ್ಸಿಲ್ ಕೊಡು. ನಿನ್ನ ಹತ್ರ 2 ಪೆನ್ ಇದ್ರೆ ಅವ್ರಿಗೆ ಇನ್ನೊಂದು ಪೆನ್ ಕೊಡು. ಇವತ್ತು ಊಟ ಒಂದು ಡಬ್ಬಿ ಯಾರೋ ನಿನ್ ಸ್ಟೂಡೆಂಟ್ ತಿಂದು ಬಂದಿರಲ್ಲ, ಅವನಿಗೊಂದಷ್ಟು ಡಬ್ಬಿ ಊಟ ಕೊಟ್ಟು, ಬಾರ್ಕಣೋ ಇವತ್ತು ಓದ್ಕೋ, ಇವತ್ತು 8ನೇ ಕ್ಲಾಸು 5ನೇ ಕ್ಲಾಸು, ಇಲ್ಲಿ ಓದ್ಕೊಂಡು ಮುಂದೋದ್ರೆ ಅವ್ನು ಮುಂದೊಂದ್ ದಿವಸ ತಿಳ್ಕೊತಾನೆ. ಈ ಕಟ್ಟಡದಲ್ಲಿ ನನ್ನ ವಿದ್ಯಾರ್ಥಿ ರಮೇಶ ಸಹಾಯ ಮಾಡ್ದ, ರಶ್ಮಿ ಸಹಾಯ ಮಾಡಿದ್ಲು, ಹಂಗಾಗಿ ಅವತ್ ನಮ್ಮ ಮನೇಲಿ ಇಂಥ ಕಷ್ಟ ಇತ್ತು ಅಂತ ತಿಳ್ಕೊತಾರೆ. ಸೊ ಹಾಗಾಗಿ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ಮನುಷ್ಯನ ಜೀವನ ಅನ್ನುವಂತಹದ್ದು ಕುಟುಂಬದಲ್ಲಿ ಬದುಕಬೇಕು, ಸಹಭಾಗಿತ್ವದಲ್ಲಿ ಬೆಳಿಬೇಕು. ಇದನ್ನ ನೀನು ರೂಢಿಸ್ಕೋ. ಎಲ್ಲರೊಳಗೊಂದಾಗೋ ಮಂಕುತಿಮ್ಮ. ನೋಡಿ, ಇಲ್ಲಿ ಜಾತಿ ಭೇದ, ಲಿಂಗ, ಧರ್ಮ ಏನು ಭೇದ ಭಾವಗಳಿಲ್ಲ.
ಇದೇ ನಮಗೆ ಸಮಾಜದ ಒಂದು ಸಂಕೇತ. ನೀವು ಯಾವ ಭೇದ ಭಾವಗಳಿಲ್ಲದೆ ಈ ಚಿಕ್ಕ ವಯಸ್ಸಿನಲ್ಲಿ ಈ ತರದ ಒಂದು ವೇದಿಕೆಯಲ್ಲಿ ಈ ತರದ ಒಂದು ಸಹ ಕುಟುಂಬದಲ್ಲಿ ನೀವೆಲ್ಲ ಬದುಕೊಂಡು ಹೋಗ್ತಿರಲ್ಲ ಮಕ್ಕಳೇ, ನಿಮ್ಮ ಭವಿಷ್ಯವನ್ನ ಉತ್ತಮವಾಗಿ ರೂಪಿಸ್ಕೊಳ್ಳಿಕ್ಕೆ ಇಂತಹ ಕಾರ್ಯಕ್ರಮಗಳು ಸಾಧ್ಯವಾಗ್ತವೆ, ಇದು ನಿಮಗೆ ನೆರವಾಗ್ತವೆ ಅಂತ ಹೇಳ್ತಾ, ಈ ಪದ್ಯದ ಸಾರಾಂಶವನ್ನು ಏನಿದೆಯೋ ಅದು ನಮ್ಮ ಇವತ್ತು ಆಯುಷ್ ಇಲಾಖೆಯವರು ರೂಪಿಸಿದ್ರಲ್ಲ, ಇದೆಲ್ಲವೂ ಸಹ ಅದರಲ್ಲಿ ಅಡಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ. ಆಯುಷ್ ಇಲಾಖೆಯ ಜೊತೆಗೆ ಯೋಗವೂ ಸಹ ಸೇರ್ಕೊಂಡಿದೆ ಅಂತ ನಾನು ಭಾವಿಸ್ತೇನೆ. ಯೋಗ ಇದ್ದವನಿಗೆ ರೋಗ ಇಲ್ಲ, ಯೋಗ ಬಲ್ಲವನು ನಿರೋಗಿ, ಯೋಗವೇ ಜೀವನ. ಯೋಗದಲ್ಲಿ ಸಂಘಟನೆ, ಸಂಸ್ಕಾರ, ಸೇವೆ, ಇವು ಮೂರನ್ನ ನಾವು ಯೋಗದಲ್ಲಿ ಹೇಳ್ತೀವಿ. ಸಂಸ್ಕಾರ ಅಂದ್ರೇನು? ಪರಸ್ಪರ ಪ್ರೀತಿಸೋದು, ಪರಸ್ಪರ ಗೌರವಿಸೋದು, ಮನುಷ್ಯನನ್ನ ಗೌರವಿಸೋದು. ಮೌಲ್ಯಗಳಿಲ್ಲದ ಜೀವನ ಅದು ಜೀವನವೇ ಅಲ್ಲ. ಮೌಲ್ಯಗಳು ಅಂದ್ರೆ ಏನೋ, ಒಂದು ಅಂಗಡಿಲಿ ತೂಕ ಹಾಕಕ್ಕಾಗಲ್ಲ, ಅಥವಾ ಒಂದು ಇದಿಷ್ಟು ಕೆಜಿ ಅಂತ ಹೇಳಲಿಕ್ಕಾಗಲ್ಲ. ಆಯಾ ಸಂದರ್ಭದಲ್ಲಿ ನಿಮ್ಮ ವಯಸ್ಸಿಗೆ ಅನುಗುಣವಾಗಿ ನೀವೇನೆಲ್ಲ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗಿ. ಇದು ಪ್ರಪಂಚ ಅಂತಂದ್ಮೇಲೆ ಏರುಪೇರುಗಳು ಅದು ಇದೆಲ್ಲ ಇರ್ತವೆ. ಬಟ್ ನೀವು ಶಿಕ್ಷಣಕ್ಕೆ ಬಂದಿದ್ದೀರಿ, ಸುಶಿಕ್ಷಿತರಾಗಿದ್ದೀರಿ, ನೀವು ಉತ್ತಮವಾಗಿರುವಂತಹ ಮೌಲ್ಯಗಳನ್ನೇ ರೂಢಿಸ್ಕೊಂಡು ಹೋಗ್ಬೇಕು. ಹಾಗಾಗಿ ನೀವೇನಾದ್ರೂ ತಪ್ಪು ಮಾಡಿದ್ರೆ ನಿನ್ಗೆ ಯಾರು ಪಾಠ ಹೇಳ್ಕೊಟ್ಟವ್ರು ಅಂತ ನಮ್ಮನ್ನ ಬೈತಾರೆ. ನೀವು ಹೆಂಗಪ್ಪ ಪಾಠ ಕಲ್ತ್ರಿ, ಯಾವ ಶಾಲೆಯಲ್ಲಿ ಪಾಠ ಕಲ್ತ್ರಿ ಅಂತಾರೆ. ಹಾಗಾಗಿ ನೀವು ಇಂತಹ ಶಾಲೆಗೆ ಪ್ರತಿ ದಿವಸ ಹೆಜ್ಜೆ ಇಡಬೇಕಾದ್ರೆ ನಿಮ್ಗೆ ಸಂಸ್ಕಾರದ ಹೆಜ್ಜೆಗಳು ಇಡ್ಕೊಂಡು ಬರ್ತಿರ್ತೀರಿ. ಆ ಪ್ರತಿ ಹೆಜ್ಜೆಯಲ್ಲಿ ಪ್ರತಿ ಮೌಲ್ಯಗಳನ್ನ ರೂಪಿಸ್ಕೊಂಡು ಹೋಗಿದಿರಿ ಅಂದ್ರೆ ನಿಮ್ಮ ಜೀವನ ಪೂರ್ತಿ ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಆಯುಷ್ ಇಲಾಖೆಯಲ್ಲಿ ಬಹುಶಃ ಮೆಡಿಸಿನ್ಗಳು, ಇಂಜೆಕ್ಷನ್ಗಳು ಅಂತವೆಲ್ಲ ಏನು ಇರ್ಲಿಕ್ಕೆ ಹೋಗಲ್ಲ. ಪ್ರತಿ ದಿವಸ ಅವ್ರು ಹೇಳ್ಕೊಡ್ತಾರೆ, ಬಹುಶಃ ಈಗಾಗ್ಲೇ ಹೇಳಿರ್ತಾರೆ. ಎಕ್ಸರ್ಸೈಸ್ ಮಾಡಿ, ಯೋಗಾಭ್ಯಾಸ ಮಾಡಿ, ಧ್ಯಾನ ಮಾಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮಿತವಾದಂತ ಆಹಾರ ತಿನ್ನಿ, ಊಟವನ್ನ ಬಿಸಾಕದಂತೆ ತಿನ್ನಿ. ಅನ್ನ ನಿಮ್ಮ ತಟ್ಟೆಗೆ ಬರ್ಬೇಕಾದ್ರೆ ಸುಮ್ಮನೆ ಬಂದ್ಬಿಡಲ್ಲ. ನಿಮ್ಮನ್ನ ಅನ್ನ ಎಲ್ಲಿಂದ ಆಯ್ತು ಅಥವಾ ಏನು ತಟ್ಟೆಗೆ ಅನ್ನ ಹೇಗ್ ಬಂತು ಅಂದ್ರೆ ಅಮ್ಮ ಕೊಟ್ಲು ಅಂತ ಅಷ್ಟೇ ಹೇಳ್ತೀರಿ. ಅದೊಬ್ಬ ರೈತ ಭತ್ತವನ್ನ ಬೆಳಿಬೇಕಾದ್ರೆ ಕೆಸರಲ್ಲಿ ಕಷ್ಟಪಟ್ಟಿರ್ತಾನೆ, ಅಲ್ಲಿಂದ ಕಣಕ್ ಹೋಗಿರುತ್ತೆ, ಅಲ್ಲಿಂದ ಭತ್ತ ಬಂದಿರುತ್ತೆ, ಅದನ್ನ ಅಕ್ಕಿ ಮಾಡ್ಕೊಂಡು ನಿಮ್ ತಟ್ಟೆಗೆ ಬಂದಿರುತ್ತೆ. ಅದಕ್ಕೆ ಬೇಕಾದಂತ ಸಾಂಬಾರುಗಳು ಅವೆಲ್ಲ ನಿಮ್ ತಟ್ಟೆಗೆ ಬರ್ಬೇಕಾದ್ರೆ ಎಷ್ಟೋ ಜನರ ಬೆವರಿರುತ್ತೆ. ಅದನ್ನ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಮದುವೆಯಲ್ಲಿ ಕೂತಿರ್ತೀರಿ, ಯಾವ್ದೋ ಕಾರ್ಯಕ್ರಮದಲ್ಲಿ ಕೂತಿರ್ತೀರಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ಬಿಟ್ಟೆದ್ದೇಳಿ. ಎಲ್ಲ ಹಾಕ್ಸ್ಕೊಂಡ್ಬಿಡೋದು, ಅರ್ಧಂಬರ್ಧ ಊಟ ಅದು ಸಹ ಅಲ್ಲಿಂದನು. ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ಸಂಸ್ಕಾರ ಅನ್ನುವಂತಹದ್ದು ನಿಮ್ಮ ಕುಟುಂಬಗಳಿಂದ ಬೆಳೆದು ಬರ್ತವೆ, ಅಪ್ಪ ಅಮ್ಮನಿಂದ ಬೆಳೆದು ಬರ್ತವೆ. ನೀವು ಬೆಳಗ್ಗೆ ಬಂದ ತಕ್ಷಣ ನಿಮ್ಮ ಅಪ್ಪ ಅಮ್ಮನಿಗೊಂದು ಗೌರವಿಸಿ ಬನ್ನಿ. ತಂದೆ ತಾಯಿಗಳೇ ಕಣ್ಣಿಗೆ ಕಾಣಿಸುವಂತ ದೇವರುಗಳು. ಅವ್ರಿಗೆ ನೀವು ಪ್ರೀತಿಯಿಂದ ಗೌರವ ಕೊಟ್ಕೊಂಡು ಬಂದ್ರೆ, ಶಾಲೆಗೆ ಬಂದ ತಕ್ಷಣ ಗುರುಗಳಿಗೆ ಗೌರವ ಕೊಟ್ರೆ, ಶಾಲೆಗೆ ಬಂದ ತಕ್ಷಣ ನಿಮ್ಮ ಸಹಪಾಠಿಗಳಿಗೆ ಗೌರವ ಕೊಟ್ರೆ, ಅದೇ ನೀವು ಮಾಡ್ಬೇಕಾದಂತ ಒಂದು ಸಂಸ್ಕಾರಯುತವಾದಂತ ಸೇವೆ. ಅದು ನಿಮ್ಮ ಹೃದಯದಲ್ಲಿ ಈಗ್ಲಿಂದ ಬಂದಿದೆ ಅಂತಂದ್ರೆ ನೀವು ಬೆಳ್ಕೊಂಡು ಹೋದಾಗ ಎಲ್ಲ ಮುಂದೆ ಹೋಗುತ್ತೆ. ನಿಮ್ಮ ಅಪ್ಪ ಅಮ್ಮನಿಗೆ ಗೌರವ ಕೊಡದೇ ಇರುವಂತವ್ರು ಟೀಚರ್ಗಳಿಗೆ ಏನ್ ಗೌರವ ಕೊಡ್ತೀರಿ? ನಿಮ್ಮ ಅಮ್ಮನನ್ನೇ ಪ್ರೀತಿಸದೇ ಇರುವಂತವ್ರು ಇನ್ನೊಬ್ಬ ಅಕ್ಕ ತಂಗಿಯನ್ನ, ಪಕ್ಕದ ಮನೆಯವರನ್ನ ಏನು ಪ್ರೀತಿಸ್ತೀರಿ? ಹಾಗಾಗಿ ನಿಮ್ಮ ಕುಟುಂಬಗಳ ಮೂಲಕನೇ ಮೌಲ್ಯಯುತವಾದಂತ ಶಿಕ್ಷಣವನ್ನ ಅಲ್ಲಿ ಬೆಳೆಸ್ಕೊಂಡು ಬನ್ನಿ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಹೌದಾ? ನಿಮ್ಮ ಪಾಠಶಾಲೆ ಯಾವುದು ಅಂದ್ರೆ ಮನೆ. ಅಲ್ಲಿ ಉತ್ತಮವಾದಂತ ಸಂಸ್ಕಾರ ಇಟ್ಕೊಳ್ಳಿ, ಪರಸ್ಪರ ಗೌರವ, ಪ್ರೀತಿ ಅನ್ನುವಂಥದ್ದನ್ನ ರೂಪಿಸ್ಕೊಂಡು ಶಾಲೆಗೆ ಬನ್ನಿ. ಶಾಲೆಯಲ್ಲಿ ಹೇಳ್ಕೊಡುವಂತ ಎಲ್ಲ ಶಿಕ್ಷಣದ ಮಜಲುಗಳನ್ನ ನಿಮಗೆ ಶಿಕ್ಷಕರಿಗೆ, ಮಕ್ಕಳೇ, ನಿಮ್ಮ ತಂದೆ ತಾಯಿಗಾದ್ರೂ ಸ್ವಾರ್ಥ ಇದೆ, ನನ್ ಮಗ ಹೀಗಿರ್ಬೇಕು, ನನ್ ಮಗಳು ಹೀಗಿರ್ಬೇಕು ಅಂತ. ಶಿಕ್ಷಕರಿಗೆ ಯಾವುದೇ ಸ್ವಾರ್ಥ ಇಲ್ಲ. ಇಲ್ಲಿಗೆ ಬಂದು ಕೂತ್ಕೊಂಡ ತಕ್ಷಣ ನಮ್ಗೇನು ಕಾಣಿಸಲ್ಲ, ಎಲ್ರೂ ನಮ್ಮ ಮಕ್ಕಳ ತರಾನೇ ಕಾಣಿಸ್ತೀರಿ. ಅದೇ ಅಪ್ಪ ಅಮ್ಮನಿಗೆ ನನ್ ಮಗನೇ ಚೆನ್ನಾಗಿರ್ಬೇಕು, ನನ್ ಮಗಳೇ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ನಾವ್ ಇಲ್ಲಿ ಕೂತ್ಕೊಂಡಾಗ ನೀವೆಲ್ಲರೂ ಒಂದೇ ತರ ಕಾಣ್ತೀರಿ. ಹಾಗಾಗಿ ನಿಮ್ಮೆಲ್ಲರ ಭಾವನೆಗಳು ನಮ್ಗೆ ಅರ್ಥ ಆಗುತ್ತೆ, ಶಿಕ್ಷಕರಿಗೆ ಅರ್ಥ ಆಗುತ್ತೆ. ಆ ಶಿಕ್ಷಕರು ಹೇಳ್ಕೊಟ್ಟ ಪಾಠವನ್ನ, ಅವತ್ತಿನ ಪಾಠವನ್ನ ಅವತ್ತೇ ಕಲ್ತ್ಕೊಳ್ಳಿ, ಚೆನ್ನಾಗಿ ಓದ್ಕೊಳ್ಳಿ. ಹಿಂದಿನ ದಿವಸ ಪಾಠವನ್ನ ಓದ್ಕೊಂಡ್ ಬಂದಿರಿ, ಟೀಚರ್ ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಳ್ಳಿ. ಅಲ್ಲಿ ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ರಾತ್ರಿ ಹೋಗಿ ಕೂತ್ಕೊಂಡು ಓದ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಸ್ಪರ್ಧಾತ್ಮಕ ಯುಗ. ನೀವು ಚೆನ್ನಾಗಿ ಓದಿ ಮುಂದೆ ಬಂದ್ರಷ್ಟೇನೆ ಸಮಾಜದಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ. ಇವತ್ತು ವೈಜ್ಞಾನಿಕ ಯುಗದಲ್ಲಿ ನೀವು ಬಹಳ ಮುಂಚೂಣಿಗೆ ಬರಬೇಕು. ಆ ವೈಜ್ಞಾನಿಕ ಯುಗದಲ್ಲಿ ತಂತ್ರಜ್ಞಾನವನ್ನ ಕಲೀಲಿಕ್ಕೆ ನೋಡಿ, ನಮ್ಮ ಗೋಡೆಗಳು ಎಲ್ಲವೂ ಮಾತಾಡ್ತವೆ. ಎಲ್ಲ ಸಾಲುಗಳು, ಒಳ್ಳೆ ಪುಸ್ತಕಗಳಿದೆ, ಗ್ರಂಥಾಲಯ ಇದೆ, ಲೈಬ್ರರಿ ಇದೆ, ಲ್ಯಾಬೊರೇಟರಿ ಇದೆ, ಎಲ್ಲ ಫುಲ್ ಪ್ಲೆಜ್ಡ್ ಸ್ಟಾಫ್ ಇದೆ, ಎಲ್ಲ ಅರ್ಹ ಶಿಕ್ಷಕರಿದ್ದಾರೆ. ಇದಕ್ಕಿಂತ ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆ ನಿಮ್ಗೆ ಇನ್ನೊಂದು ಸಿಗಲಾರದು. ಎಲ್ಲಾ ರೀತಿಯಲ್ಲೂ ಒಳ್ಳೆ ಊಟ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ. ನೋಡಿ, ಚಿಕ್ಕ ಮಕ್ಳಿಗೆ ಬಟ್ಟೆ ಕೊಟ್ರು, ನಿಮಗೆಲ್ಲ ಇಲಾಖೆಯಿಂದ ಬಟ್ಟೆ ಕೊಡ್ತಾರೆ. ಅದನ್ನೆಲ್ಲ ಪೋಷಣೆ ಮಾಡುವಂತ ಎಲ್ಲ ಉತ್ತಮವಾಗಿರುವಂತ ಸಿಬ್ಬಂದಿ ಇದೆ. ಇದೆಲ್ಲವನ್ನು ಸಹ ಸದುಪಯೋಗ ಪಡಿಸ್ಕೊಂಡು ಈ ದೇಶದ ಹೆಮ್ಮೆಯ ಮಕ್ಕಳಾಗ್ಬೇಕು.
ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಈ ದೇಶ ಕಟ್ಟುವಂತಹ ವ್ಯಕ್ತಿಗಳು ನೀವಾಗ್ಬೇಕು. ಇವತ್ತೇನು ಇಲ್ಲಿ ಓಡಾಡುವಂತಹ ನೀವು ಈ ಜಾಗದಲ್ಲಿ DVG ಅವರ ಹೆಸರನ್ನ ಪ್ರತಿ ದಿವಸ ಹೇಳ್ಕೊತೀರಿ. ಆ DVG ಇಡೀ ಇವತ್ತು ದೇಶಕ್ಕೆ ಮಾದರಿಯಾಗಿದ್ದಾರೆ. ಅಂತಹ ಶಾಲೆಯಲ್ಲಿ ಓದ್ತಿರುವಂತಹ ಪ್ರತಿಯೊಬ್ಬ ಮಕ್ಕಳು ಸಹ ಈ ದೇಶಕ್ಕೆ ಉತ್ತಮವಾದಂತಹ ಕೊಡುಗೆ ಆಗ್ಬೇಕು ಅಂತ ಆಶಿಸ್ತಾ ಇವತ್ತು ಇಂತಹದ್ದೊಂದು ಗೌರವಯುತವಾದಂತಹ ಕಾರ್ಯಕ್ರಮಕ್ಕೆ ನನ್ನನ್ನು ಶ್ರೀಯುತ ಸೊಣ್ಣಪ್ಪ ಸರ್ ಅವರು ರಾತ್ರಿ ನನಗೆ ಹೇಳಿ ಖಂಡಿತ ಬರ್ಬೇಕು ಅಂದ್ರು. ನನಗೆ ಅವರು ಬಹಳ ಹಳೆಯ ಪರಿಚಯಸ್ಥರು. ಅವ್ರು ಅವತ್ತಿಂದನೂ ಸಹ ಉತ್ತಮವಾಗಿರುವಂತಹ ಒಂದು ಇಲಾಖಾ ಕೆಲಸಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಂತವ್ರು ನನ್ನನ್ನ ಇಲ್ಲಿಗೆ ಬರ್ಬೇಕು ಅಂತ ಕರೆದಾಗ ನನ್ಗೆ 2-3 ಕಾರ್ಯಕ್ರಮಗಳಿತ್ತು. ನಾನು ಅದನ್ನ ಬದಿಗೊತ್ತಿ ಈ ಒಂದು ಶಾಲೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತ ಬಂದೆ. ಹಾಗಾಗಿ ಇವತ್ತು ನನ್ನನ್ನು ಕರೆಸಿ ಒಂದೆರಡು ಮಾತನ್ನ ಆಲಿಸಿದಂತ ಎಲ್ಲ ಸಹೃದಯರಿಗೆ ಸಪ್ರೇಮ ವಂದನೆಗಳು. ಜೈ ಹಿಂದ್, ಜೈ ಕನ್ನಡ.